ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಒಂದು ಎನರ್ಜೀಸ್ ಯಾವ ರೀತಿ ಇದೆ, ಏನು ಚೇಂಜಸ್ ಆಗ್ತಾ ಇದೆ, ನಿಮ್ಮ ಇಬ್ಬರ ರಿಯೂನಿಯನ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆ ಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದ್ಕೊಳ್ಳೋರು, ಟ್ಯಾರೋ ಕೋರ್ಸ್ ಕಲಿಬೇಕು ಅಂದ್ಕೊಳ್ಳೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ತೊಗೊಳ್ಳಿ. ಏನೇ ಬಂದ್ರೂ ಪಾಸಿಟಿವ್ ಆಗಿ ಸ್ವೀಕರಿಸೋದನ್ನು ಕಲೀರಿ. ಎಲ್ಲ ಪಾಯಿಂಟ್ಸು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಸೊ ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಪಾಸಿಟಿವ್ ಆಗಿ ತೊಗೊಳ್ತೀರಿ ಅಂತ ಭಾವಿಸ್ತೀನಿ. ರೀಡಿಂಗ್ ಏನೇ ಬಂದ್ರೂ ಸಹ ಅದನ್ನು ಪಾಸಿಟಿವ್ ಆಗಿ ನೀವು ತೊಗೊಳ್ಳೋದನ್ನು ಕಲಿಬೇಕು ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಸೊ ಈ ಒಂದು ಫ್ಲೇಮನ್ನು ನೋಡ್ತಾ 3 ಬಾರಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ಹೇಳ್ಕೊಳ್ಳಿ. ಸೊ ದಟ್ ಅವರ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಇಲ್ಲಿ ಸ್ಟಕ್ ಎನರ್ಜೀಸ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ, ತುಂಬ ಸ್ಟಬನ್ ಎನರ್ಜಿ ಇದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಕಮ್ಯುನಿಕೇಟ್. ಈ ಪರ್ಸನ್ ನಿಮ್ಮ ಜೊತೆಗೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮ ಜೊತೆಗೆ ಒಂದು ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಬರ್ತಾ ಇದೆ. ತುಂಬ ಸ್ಟಕ್ ಆಗಿದ್ದಾರೆ ಅಂತ ಹೇಳಬಹುದು. ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಮ್ಟೈಮ್ಸ್ ಅವರ ಒಂದು ಮೌನ ನಿಮ್ಮನ್ನು ತುಂಬ ಚುಚ್ಚುತ್ತಾ ಇದೆ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಈ ಒಂದು ಪರ್ಸನ್ ಕಾರಣ ಇಲ್ಲದೇ ಸೈಲೆಂಟ್ ಆಗಿರುವಂಥದ್ದಿದೆ ಕೆಲವರಿಗೆ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ, ಪ್ರೊವೈಡ್ ವ್ಯಾಕ್ಸ್ ಪ್ಲೀಸ್. ಸಿ, ಈ ಪರ್ಸನ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ತೊಗೊಳ್ಳೋದಾ ಬೇಡವಾ, ನಿಮಗೆ ಕಮಿಟ್ಮೆಂಟ್ ಕೊಡೋದಾ ಬೇಡವಾ, ದಟ್ ಏನೇ ಮಾಡಬೇಕು ಅಂದ್ರೂ ತುಂಬ ಭಯ ಪಡ್ತಾ ಇದ್ದಾರೆ, ಸ್ಟಕ್ ಆಗ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಕ್ಲಾರಿಟಿ ಇಲ್ಲ ಈ ಪರ್ಸನ್ಗೆ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಈ ಪರ್ಸನ್ ಇನ್ನೂ ಒಂದು ಅಷ್ಟು ಲಾಯಲಿಟಿ ನಿಮಗೆ ತೋರಿಸ್ತಾ ಇಲ್ಲ ಅಂತ ಹೇಳಬಹುದು. ನೀವು ತುಂಬ ಜೆನ್ಯೂನ್ ಆಗಿದ್ದೀರಾ, ಈ ಒಂದು ಪರ್ಸನ್ಗೆ ತುಂಬ ಪ್ರಾಂಪ್ಟ್ ಆಗಿದ್ದೀರಾ. ಬಟ್ ದಿಸ್ ಪರ್ಸನ್ ಅಷ್ಟೊಂದು ಜೆನ್ಯೂನ್ ಆಗಿ ನಿಮಗೆ ಇಲ್ಲ ಅಂತ ಹೇಳಬಹುದು. ಜೈಲೇಟ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಈ ಒಂದು ಪರ್ಸನ್. ಆ್ಯಂಡ್ ತುಂಬ ಪ್ಲೇಫುಲ್ನೆಸ್ ಇದೆ ಈ ಒಂದು ಪರ್ಸನ್ ಅವರ ಎನರ್ಜಿ ಪ್ರಕಾರ. ತುಂಬ ಎಲ್ಲರ ಲೈಫಲ್ಲೂ ಆಟ ಆಡುವಂತಹ ಒಂದು ವ್ಯಕ್ತಿತ್ವ ಅಂತಲೂ ಹೇಳಬಹುದು. ಸೊ ನಿಮಗೆ ಬೇಜಾರು ಅನ್ನಿಸ್ಬೋದು, ಬಟ್ ವಾಸ್ತವ ಇರೋದು ಅದೇ ರೀತಿ. ಈ ಪರ್ಸನ್ ತುಂಬಾ ದಟ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅವ್ರ ಹತ್ರ ಎಲ್ಲವೂ ಇದೆ, ಬಟ್ ಸ್ಟಿಲ್ ಬೇರೆ ಕಡೆ ಒಂದು ಅಟ್ರ್ಯಾಕ್ಟ್ ಆಗುವಂಥದ್ದು. ಇಟ್ ಮೀನ್ಸ್ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇಲ್ಲ, ಬಟ್ ಸ್ಟಿಲ್ ಅವ್ರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಒಂದರ ಕಡೆ ಆಸಕ್ತಿ ಕೂಡ ಇರಬಹುದು. ಡಬಲ್ ಡೇಟ್ಸ್ ಎಲ್ಲ ಮಾಡ್ತಾ ಇರುವಂಥದ್ದು ಎನರ್ಜೀಸ್ ಬರ್ತಾ ಇದೆ. ಬಿಕಾಸ್ ತುಂಬ ಡಿಸ್ಟ್ರ್ಯಾಕ್ಟ್ ಆಗುವಂಥದ್ದಿದೆ, ಬೇರೆಯೊಬ್ಬರಿಗೆ ಬೇಗ ಆಕರ್ಷಣೆ ಆಗುವಂಥದ್ದಿದೆ. ಜೆನ್ಯೂನ್ ಆಗಿ ಪ್ರೀತಿ ಅನ್ನೋದನ್ನು ಕೊಡೋದಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ನೀವು 100% ಎಸ್ ಅಗ್ರಿ, ನೀವು 100% ಪ್ರೀತಿ ಅನ್ನೋದನ್ನು ಈ ಪರ್ಸನ್ಗೆ ಕೊಡ್ತಾ ಇದ್ದೀರಾ, ಬೇರೆ ಮಾತಿಲ್ಲ. ಬಟ್ ಈ ಪರ್ಸನ್ ನಿಮ್ಮಷ್ಟು ಪ್ರೀತಿ ಏನಿದೆ, ನಿಮಗೆ ಕೊಡುವಷ್ಟು ಪ್ರೀತಿ ಏನಿದೆ, ನೀವು ಏನು ಕೊಡ್ತಿದ್ದೀರಾ ಅಷ್ಟು ಹಿಂತಿರುಗಿ ಅವ್ರ ಕಡೆಯಿಂದ ಕೊಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ವೆರಿ ಡಿಸ್ಟ್ರಾಕ್ಟಿವ್ ಇದೆ ಮೈಂಡ್. ಆ್ಯಂಡ್ ಒಂದು ಕಡೆ ಸ್ಟಿಕ್ ಆನ್ ಆಗೋದಿಲ್ಲ. ಅಷ್ಟು ಕೈಂಡ್ ಆಫ್ ಫ್ಲರ್ಟ್ ಅಂತ ಹೇಳಬಹುದು. ಆ ರೀತಿಯ ಒಂದು ಎನರ್ಜೀಸ್ ಇದೆ. ಆ್ಯಂಡ್ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಒಂದು
ಕ್ಲಾರಿಟಿ ಇಲ್ಲ. ಆ್ಯಂಡ್ ಪ್ರಶ್ನಾರ್ಥಕವಾಗಿ ಇವರ ಒಂದು ಲೈಫ್ ಇದೆ ಅಂತ ಹೇಳ್ಬೋದು. ಈವನ್ ಎಷ್ಟೊಂದು ವಿಚಾರಗಳು ನಿಮಗೆ ಕ್ಲಾರಿಟಿ ಅನ್ನೋದೇ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಎಷ್ಟೊಂದು ಸತಿ ನಿಮಗೆ ತುಂಬ ನಂಬಿಸಿದ್ದಾರೆ, ನೀವು ತುಂಬ ಇನೋಸೆಂಟ್ ಆ್ಯಂಡ್ ತುಂಬಾ ನಂಬಿದ್ದೀರಾ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿನ. ಏನೇ ಮಾಡಿದ್ರೂ ಅಷ್ಟು ಟ್ರಸ್ಟ್ ಇಟ್ಕೊಂಡಿದ್ದೀರಾ. ಬಟ್ ದಿಸ್ ಪರ್ಸನ್ ನಿಮ್ಮ ಟ್ರಸ್ಟನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳ್ಬಹುದು. ನಿಮ್ಮ ಒಂದು ಮುಗ್ಧತೆಯನ್ನು, ಒಂದು ಇನ್ನೋಸೆನ್ಸ್ನ ಒಂದು ದಾಳವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಬಹುದು. ಕಷ್ಟ ಬಂದ್ರೂ, ಏನಾದರೂ ಕಷ್ಟ ಬಂದರೆ ಸಾಕು ನಿಮ್ಮ ನೆನಪು ಇವ್ರಿಗೆ ಆಗುವಂಥದ್ದು. ಆ್ಯಂಡ್ ಎಲ್ಲವೂ ಸರಿ ಹೋಗ್ತಾ ಇರುವಾಗ ಇವ್ರಿಗೆ ನಿಮ್ಮ ಒಂದು ಅವಶ್ಯಕತೆ ಇರೋದಿಲ್ಲ. ಏನಾದರೂ ಮಾಡೋದಕ್ಕೆ ಹೋಗ್ತಾರೆ, ಆಮೇಲೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಆ್ಯಂಡ್ ಅಗೇನ್ ಅವರು ನಿಮ್ಮ ಹತ್ರ ಬರ್ತಾರೆ ಆ್ಯಂಡ್ ಎಸ್ ಹೆಲ್ಪ್ ಮಾಡು ಅಂತಾರೆ. ಆ್ಯಂಡ್ ಒಂದು 4 ಮಾತು ಚೆನ್ನಾಗಿ ಮಾತಾಡ್ತಾರೆ. ಅಗೇನ್ ಯು ಟ್ರಸ್ಟ್ ಹಿಮ್ ಬ್ಯಾಕ್ ಆರ್ ಹರ್ ಬ್ಯಾಕ್. ಅವಳನ್ನ ಅಥವಾ ಅವ್ರನ್ನ ನೀವು ಮತ್ತೆ ನಂಬೋದಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಎಸ್ ಮತ್ತೆ ನೀವು ಕಳ್ಕೊಳ್ತೀರಾ. ಈ ರೀತಿಯ ಆಗಿದೆ. ಬಿಕಾಸ್ ನೀವು ಇಲ್ಲಿ ನಿಮ್ಮ ಮನಸ್ಸಿನ ಮಾತು ತುಂಬ ಕೇಳ್ತಾ ಇದ್ದೀರಾ. ಆ್ಯಂಡ್ ಯಾವಾಗಲೂ ನಿಮ್ಮ ಮನಸ್ಸು ಹೇಳೋದು ನಾನು ಟ್ರೂ ಆಗಿ ಮಾಡಿದ್ದೀನಿ, ಅವ್ರು ಏನಾದರೂ ಮಾಡಲಿ ಐ ಆಮ್ ವೆರಿ ಟ್ರೂ, ಸೊ ನಾನು ಇದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಅನಿಸಿಕೆ, ನಿಮ್ಮ ಭಾವನೆಗಳು ಆ ರೀತಿ ಇದೆ. ಬಟ್ ಈ ಪರ್ಸನ್ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ, ಏನಾದರೂ ಆಗಬೇಕು ಕೆಲಸ ಅಂದಾಗ ಮಾತ್ರ ನಿಮ್ಮೊಟ್ಟಿಗೆ ಬರ್ತಾರೆ, ನೈಸಾಗಿ ಮಾತಾಡ್ತಾರೆ. ಇಟ್ ಮೀನ್ಸ್ ಎನಿ ಕೈಂಡ್ ಆಫ್ ಹೆಲ್ಪ್. ಮೈಟ್ ಬಿ ದುಡ್ಡು ವಿಚಾರಕ್ಕೆ, ಅಥವಾ ತುಂಬ ಸ್ಟಕ್ ಆಗಿರ್ತಾರೆ, ತುಂಬ ದುಡ್ಡಿನ ಪ್ರಾಬ್ಲಮ್ ಇದೆ, ನಿಮಗೆ 1-2 ದಿನ ಚೆನ್ನಾಗಿ ಮಾತಾಡೋ ಹಾಗೆ ಮಾತಾಡ್ತಾರೆ, ಆಮೇಲೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ. ಆ್ಯಂಡ್ ಮತ್ತೆ 4 ದಿನ ಚೆನ್ನಾಗಿರ್ತಾರೆ ಆ್ಯಂಡ್ ಅಗೇನ್ ಯಥಾಸ್ಥಿತಿಗೆ ಬರ್ತಾರೆ ಅಂತ ಹೇಳಬಹುದು. ನಿಮ್ಮಿಂದ ಕೆಲಸ ಆಗೋವರೆಗೂ ಅಷ್ಟು ಚೆನ್ನಾಗಿರ್ತಾರೆ. ಸೊ ಇದ್ರ ಮೇಲೆ ಇನ್ನೂ ನೀವು ಈ ಪರ್ಸನ್ ಬೇಕು, ಈ ಪರ್ಸನ್ನ ನಂಬ್ತೀನಿ ಅಂದರೆ ಯೋಚನೆ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸಮ್ಟೈಮ್ಸ್ ಈ ಪರ್ಸನ್ಗೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ನಾನು ಮಾಡ್ತಿರೋ ತಪ್ಪು, ಅವರ ಒಂದು ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಯೋಚನೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಯಥಾ ಪ್ರಕಾರ ಅವರ ಒಂದು ಯೂಶುವಲ್ ಸ್ಟೇಟಿಗೆ ಹೋಗಿಬಿಡ್ತಾರೆ ಅಂತ ಹೇಳಬಹುದು. ಬಟ್ ಇವರ ಜೊತೆಗೆ ನಿಮ್ಮ ಲೈಫ್ ಲಾಂಗ್ ಜರ್ನಿ ಏನಿದೆ ಅದು ತುಂಬಾ ಈ ರೀತಿ ಇದ್ದರೆ, ಈ ಒಂದು ಪರ್ಸನ್ ಚೇಂಜ್ ಆಗಿಲ್ಲ ಅಂದರೆ, ಸಪೋಸ್ ನೀವು ಈ ಪರ್ಸನ್ ಜೊತೆ ಕಮಿಟ್ಮೆಂಟ್ ಬೇಕು, ಮುಂದೆ ಲೈಫ್ನ ಲೀಡ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ, ಈ ಪರ್ಸನ್ ಜೊತೆಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪರ್ಸನ್ ಜೊತೆ ಈ ಒಂದು ರೀಡಿಂಗಿಗೆ ನೀವು ರೆಸನೇಟ್ ಆದರೆ ಸ್ವಲ್ಪ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸ್ವಲ್ಪ ಅಲ್ಲ, ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಬಿಕಾಸ್ ಈಗ ಮೈಟ್ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಇನ್ನೂ ಮದುವೆ ಆಗಿಲ್ಲ ಅಂದರೆ ಯು ಹ್ಯಾವ್ ಅ ಆಪ್ಷನ್. ಸೊ ಇನ್ನೂ ನಿಮಗೆ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬಟ್ ಈ ಥರದ ಒಂದು ಗುಣಗಳು ಈ ಪರ್ಸನಲ್ಲಿ ಇದೆ ಅಂದರೆ, ಸೊ ಬೆಟರ್ ನಿಮಗೆ ಒಂದು ಆಪ್ಷನ್ ಅಂತ, ಒಂದು ಮೆಸೇಜ್ ಅಂತ ಅಂದ್ಕೊಳ್ಳಿ. ಈ ಒಂದು ಯೂನಿವರ್ಸ್ ಕಡೆಯಿಂದ ಇದು ನಿಮಗೆ ಒಂದು ಗೈಡೆನ್ಸ್ ಅಂದ್ಕೊಳ್ಳಿ. ದಟ್ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಟು ಮೂವ್ ಆನ್ ಅಂತ ಬರ್ತಾ ಇದೆ, ಮೂವ್ ಆನ್ ಅಂತಲೂ ಬರ್ತಾ ಇದೆ. ಸೊ ಮೂವ್ ಆನ್ ಆಗಿ ಈ ಥರದ ಒಂದು ಲೈಕ್ ಎನರ್ಜೀಸ್, ಭಾವನೆಗಳು ಈ ಪರ್ಸನ್ ಕಡೆಯಿಂದ, ಆ್ಯಟಿಟ್ಯೂಡ್ಸ್ ಈ ಥರ ಎಲ್ಲ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಕರೆಂಟ್ಲಿ ಅಂತಂದರೆ, ಯು ಜಸ್ಟ್ ಮೂವ್ ಆನ್ ಫ್ರಮ್ ದಿಸ್ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಪರ್ಸನ್ ಇವರ ಒಂದು ಲೈಫಲ್ಲಿ ತುಂಬ ಬೇಲಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ತುಂಬ ಒಂದು ಸರ್ಕಮ್ಸ್ಟಾನ್ಸಸ್ ಏನಿದೆ ಮುಂದೂಡುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಇವ್ರಿಗೆ ಮೋಸ್ಟ್ ಆಫ್ ದಿ ಪೀಪಲ್ ನಿಮಗೇನು ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತಲೂ ಗೊತ್ತಿಲ್ಲ. ನಿಮಗೆ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದೀರಾ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ದೀರಾ, ಪ್ರತಿಯೊಂದು ಹೇಳಿದ್ದೀರಾ. ಬಟ್ ಈ ಪರ್ಸನ್ ಬಗ್ಗೆ ನಿಮಗೆ ತುಂಬ ಅಂದರೆ ತುಂಬ ಹೈಡ್ ಆ್ಯಂಡ್ ಸಿಕ್ ನಡೀತಾ ಇದೆ ಅಂತ ಹೇಳ್ಬೋದು. ತುಂಬ ವಿಚಾರಗಳು ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ ಹೇಗೆ ಅಂತ ಗೊತ್ತಿಲ್ಲ, ಇವರ ಆ್ಯಕ್ಚುಲ್ ಕೆಲಸ ಏನು ಅಂತ ಗೊತ್ತಿಲ್ಲ, ಅಥವಾ ಇವ್ರ ಮನೆ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ ಥಿಂಗ್ ತುಂಬಾ ಹೈಡ್ ಮಾಡ್ತಾರೆ, ತುಂಬಾ ಭಯ ಪಡ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇವರು ಒಂದು ಲೈಕ್ ನಿಮ್ಮನ್ನ ಒಂದು ಗೊಂಬೆ ಥರ ಟ್ರೀಟ್ ಮಾಡ್ತಾರೆ. ದಟ್ ನೀವು ಅವ್ರು ಹೇಗೆ ಹೇಳ್ತಾರೆ ಹಾಗೆ ನೀವು ಕೇಳಬೇಕು, ಹೇಗೆ ಹೇಳ್ತೀವಿ ಹಾಗೆ ಕುಣಿಬೇಕು ಅನ್ನೋ ರೀತಿ. ಏನು ಹೇಳಿದ್ರು ಕೇಳ್ತಾರೆ, ನೈಸ್ ಲೈಕ್ ನಿಮ್ಮ ವೀಕ್ ಪಾಯಿಂಟ್ನ ಅವರೆಲ್ಲ ಇಟ್ಕೊಂಡಿದ್ದಾರೆ.
ಆ್ಯಂಡ್ ಆ ವೀಕ್ನೆಸ್ನ ಇಟ್ಕೊಂಡು ಆಟಗಳನ್ನ ಆಡ್ತಾರೆ ಅಂತ ಹೇಳ್ಬೋದು, ಬೇಗ ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಕಡೆಯಿಂದ ನಿಮಗೆ ತುಂಬ ನೋವಾಗಿದೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಬಹುದು. ಇವತ್ತಿನ ರೀಡಿಂಗ್ ತುಂಬ ಹಾರ್ಶ್ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಎನರ್ಜೀಸ್ ಏನು ಬರ್ತಾ ಇದೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನೀವು ಈ ಒಂದು ಪ್ರೀತಿಯಲ್ಲಿ ತುಂಬ ಸಫರ್ ಆಗಿದ್ದೀರಾ ಆ್ಯಸ್ ಯುವರ್ ಎನರ್ಜೀಸ್. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದ್ರಿಂದ ತುಂಬಾ ಸ್ಟ್ರಗಲ್ ಅನ್ನೋದನ್ನು ಅನುಭವಿಸಿದ್ದೀರಾ. ಆ್ಯಂಡ್ ಮೈಟ್ ಬಿ ನಿಮಗೆ ಯೂನಿವರ್ಸ್ ಕಡೆಯಿಂದ ತುಂಬ ಸಾರಿ ನಿಮಗೆ ಬೇರೆ ಬೇರೆ ವಿಧದಲ್ಲೂ ಕೂಡ ತುಂಬ ಹಿಂಟ್ಗಳು ಸಿಕ್ಕಿದೆ, ತುಂಬಾ ಗೈಡೆನ್ಸ್ಗಳು ಸಿಕ್ಕಿದೆ, ಸಿಂಬಲ್ಸ್ ಸಿಕ್ಕಿದೆ, ಎಲ್ಲವೂ ಆನ್ಸರ್ಸ್ ಸಿಕ್ಕಿದೆ. ಬಟ್ ಸ್ಟಿಲ್ ನೀವು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಆಗ್ತಾ ಇಲ್ಲ ಅಂದರೆ ಬೆಟರ್ ಟೇಕ್ ಪರ್ಸ್ನಲ್ ರೀಡಿಂಗ್ಸ್ ಫ್ರಮ್ ಎನಿ ಒನ್. ಯಾರ ಹತ್ರನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ವೆದರ್ ಈ ಪರ್ಸನ್ ನಿಜವಾಗ್ಲೂ ಜೆನ್ಯೂನ್ ಇದ್ದಾರಾ ಇಲ್ಲ ಅಂದರೆ ಜಸ್ಟ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತೀನಿ. ಮೈಟ್ ಬಿ ಇವ್ರು ಅನ್ಬೋದು, ನಾನು ನಿನ್ನ ಹಾಗೆ ನೋಡ್ಕೊಳ್ತೀನಿ, ಹೀಗೆ ನೋಡ್ಕೊಳ್ತೀನಿ, ಹಾಗಿರೋಣ ಹೀಗಿರೋಣ ತುಂಬಾ ಹೇಳಿರಬಹುದು. ಸೊ ಅದೇ ಒಂದು ಕನಸಲ್ಲಿ ನೀವೇನಾದರೂ ಇದ್ದರೆ ಟ್ರಸ್ಟ್ ಮಿ ಗೈಸ್ ಡಿಯರ್, ನೋ, ಈ ಪರ್ಸನ್ನಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೂ ಸಹ ಅವರು ನಿಮ್ಮಿಂದ ತುಂಬ ಯೂಸ್ ತೊಗೊಳ್ತಾರೆ ಬಿಟ್ಟರೆ ಅವರಿಂದ ನಿಮಗೆ ಏನು ಇನ್ ರಿಟರ್ನ್ ಸಿಗೋದಿಲ್ಲ. ಆ್ಯಂಡ್ ಮೋಸ್ಟ್ ಪೀಪಲ್ ಇಲ್ಲಿ ಶಿವನ ಭಕ್ತರಿದ್ದೀರಾ ಅಂತ ಹೇಳಬಹುದು, ಶಿವನನ್ನು ತುಂಬ ಆರಾಧಿಸ್ತಿದ್ದೀರಾ ಅಂತ ಹೇಳಬಹುದು. ದಟ್ಸ್ ವೆಲ್, ಒಳ್ಳೆ ವಿಚಾರ, ಒಳ್ಳೆ ಸೈನ್ ಅದು. ಸೊ ಸಪೋಸ್ ನೀವೇನಾದರೂ ಮಾಡ್ತಾ ಇದ್ದರೆ, ದಟ್ ಯೂನಿವರ್ಸ್ ಜೊತೆ ಮಾತಾಡ್ತಾ ಇದ್ದರೆ, ದಟ್ ಶಿವನ ಆರಾಧನೆ ಮಾಡ್ತಾ ಇದ್ದರೆ, ಎಸ್ ಡೂ ದಟ್, ಕಂಟಿನ್ಯೂ ಮಾಡಿ. ಆ್ಯಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಅದರ ಜೊತೆಗೆ ಓಮ್ ಚಾಂಟಿಂಗ್ ಮಾಡಿ. ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ದಟ್ ಈ ಪರ್ಸನ್ನಿಂದ ನೀವು ಹೊರಗೆ ಬರಬಹುದು. ಆ್ಯಂಡ್ ಕೆಲವ್ರದ್ದು ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿಯ ಒಂದು ಸಿಚುವೇಶನ್ಸ್ಗಳು ನಡೀತಾ ಇದೆ ಅಂತ ಹೇಳಬಹುದು. ಸೊ ಟ್ವಿನ್ ಫ್ಲೇಮಲ್ಲೂ ಸ್ವಲ್ಪ ಚೇಸಿಂಗ್ ಇರುತ್ತೆ, ಕಷ್ಟಗಳಿರುತ್ತೆ. ಸೊ ಅಥವಾ ಕಾರ್ಮಿಕ್, ಕೆಲವೊಬ್ಬರದ್ದು ಕಾರ್ಮಿಕ್ ಸೋಲ್ಗಳು ಇರುತ್ತೆ. ಸೊ ಆ ಒಂದು ಕಾರಣಕ್ಕೂ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸಫರ್ ಆಗ್ತಾ ಇರಬಹುದು ಅಂತಲೂ ಹೇಳಬಹುದು. ಆ್ಯಂಡ್ ಯಾವುದಕ್ಕೂ ಈ ಪರ್ಸನ್ ಕಡೆಯಿಂದ ಉತ್ತರಗಳು ನಿಮಗೆ ಸಿಗಲ್ಲ. ಸಪೋಸ್ ನೀವೇನಾದರೂ ಕೇಳಿದ್ರೆ ಅಥವಾ ಏನಾದರೂ ಕೇಳಿದ್ರೂ ಸಹ ಸರಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡಲ್ಲ, ಆನ್ಸರ್ಸ್ಗಳು ಕೊಡೋದಿಲ್ಲ. ನೀವು ಒಂದು ಹೇಳಿದರೆ ಅವ್ರು ಕೊಡುವಂತಹ ಉತ್ತರ ಬೇರೆ ಆಗಿರುತ್ತೆ. ಆ್ಯಂಡ್ ನೀವು ಯಾವ ಪ್ರಶ್ನೆ ಕೇಳಿದ್ದೀರಾ ಅನ್ನೋದನ್ನೇ ಮರೆಸುವಷ್ಟರ ಮಟ್ಟಿಗೆ ಇವರು ಮಾತಲ್ಲೇ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಸೊ ಆ ಒಂದು ಮೈಂಡ್ಸೆಟ್ ಈ ಒಂದು ಪರ್ಸನ್ಗೆ ಇದೆ. ಆ ಒಂದು ಮಾತಿನಲ್ಲೇ ಎಲ್ಲವನ್ನು ಕನ್ವರ್ಟ್ ಮಾಡುವಂತಹ ಒಂದು ಚಾತುರ್ಯತೆ ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಸೊ ನೀವು ಇನ್ನೂ ಎಷ್ಟು ಅಂತ ಸ್ಟ್ರಗಲ್ ಪಡ್ತೀರಾ ಯೋಚನೆ ಮಾಡಿ ಈ ಒಂದು ಪ್ರೀತಿನಲ್ಲಿ. ಸೊ ನನ್ನ ಅನಿಸಿಕೆ ಆಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಿರುವಂಥ ಎನರ್ಜಿ ಅಂದರೆ ಮೂವ್ ಫಾರ್ವರ್ಡ್. ಇನ್ನೂ ಲೈಫ್ ತುಂಬ ಇದೆ, ಬದುಕು ಕಟ್ಕೊಳ್ಳೋಕ್ಕೆ ಇನ್ನೂ ತುಂಬ ಇದೆ. ಸೊ ಸ್ಟ್ರಾಂಗ್ ಆಗಿ, ಇಂಡಿಪೆಂಡೆಂಟ್ ಆಗಿ ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಾ. ಎಸ್ ಮ್ಯಾಮ್, ನನ್ನ ಈ ಪರ್ಸನ್ ಈ ರೀತಿಯ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ, ಈ ಒಂದು ಸಿಚುವೇಶನ್ಸ್ ಲೈಫಲ್ಲಿ ನಡೀತಾ ಇದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಥರನೇ ಆಗ್ತಾ ಇದೆ, ತುಂಬ ಚೇಸಿಂಗ್ ಇದೆ, ತುಂಬ ನೋವಿದೆ, ತುಂಬ ಹರ್ಟ್ ಆಗ್ತಾ ಇದೆ, ತುಂಬ ಸೀಕ್ರೆಟ್ಸ್ ಇದೆ. ಈ ರೀತಿ ಎಲ್ಲ ಈ ರೀಡಿಂಗಿಗೆ ನೀವು ರೆಸನೇಟ್ ಆದರೆ ನೋಡಿ, ಟೇಕ್ ಅ ಸ್ಟೆಪ್, ಟೇಕ್ ಅ ಆ್ಯಕ್ಷನ್, ಮೂವ್ ಫಾರ್ವರ್ಡ್ ಗೈಸ್. ನಿಮಗೋಸ್ಕರ ನೀವು ಬದುಕೋದಕ್ಕೆ ಶುರು ಮಾಡಿ. ಬಿಕಾಸ್ ಇಟ್ಸ್ ಜಸ್ಟ್ ಅ ಜರ್ನಿ ಅಂತ ನೀವು ಏನಾದರೂ ತೊಗೊಂಡ್ರೆ ಮಾತ್ರ ಲೈಫ್ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಇಲ್ಲ, ಈ ಪರ್ಸನ್ಗೋಸ್ಕರ ನೀವು ಕಾಯ್ತೀನಿ ಚೇಂಜ್ ಆಗಲಿ ಅಂತ ನೀವು ಅಂದ್ಕೊಳ್ತಾ ಇದ್ದರೆ 20% ಅಷ್ಟೇ ಕೊಡಬಹುದು. ಬಿಕಾಸ್ ಬೈ ಬರ್ತ್ ಈ ರೀತಿಯ ಒಂದು ತುಂಬ ವರ್ಷದಿಂದ ಈ ಒಂದು ಹ್ಯಾಬಿಟ್ಗಳಿದ್ದಾಗ, ತುಂಬ ಈ ಒಂದು ಮನಸ್ಥಿತಿ, ಈ ರೀತಿಯ ಒಂದು ಪರ್ಸ್ನಾಲಿಟೀಸ್ ಎಲ್ಲ ಒಂದು ಹಂತದವರೆಗೂ ಹೇಳಿ ಚೇಂಜ್ ಮಾಡಬಹುದು. ಬಿಟ್ಟರೆ ತುಂಬ ಮಿತಿ ಮೀರಿದೆ ಅಂತ ಹೇಳಬಹುದು ಈ ಒಂದು ಪರ್ಸನ್ ಎನರ್ಜೀಸ್ ಅಂತ ಹೇಳಬಹುದು. ಲೈಕ್ ಡಿಸೈಡ್ ಆಗಿದ್ದಾರೆ ಲೈಫಲ್ಲಿ ಏನೂ ಇಲ್ಲ, ಸೊ ಇರೋಷ್ಟು ದಿನ ನನಗೆ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡೋಣ ಅಂತ. ಇವರಿಗೆ ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದೀನಿ ಅನ್ನೋದು
ಗಿಲ್ಟ್ ಕಾಡ್ತಾ ಇಲ್ಲ. ಜಸ್ಟ್ ಆ ಒಂದು ಕ್ಷಣಕ್ಕೆ, ಆ ಒಂದು ಮಿನಿಟ್ಗೆ ಅವ್ರಿಗೆ ಸಿಗುವಂತಹ ಖುಷಿ ಬಗ್ಗೆ ಅಷ್ಟೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ ದಟ್ ಅವರ ಒಂದು ಖುಷಿಗೋಸ್ಕರ ಬೇರೆದವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಅರಿವು ಅವ್ರಿಗಿಲ್ಲ. ಆ ಅರಿವು ಇದ್ದಿದ್ದರೆ ಇಷ್ಟು ವರ್ಷ ನಿಮ್ಮ ಜೊತೆ ಇಷ್ಟು ಕಣ್ಣ ಮುಚ್ಚಾಳೆ ಆಟ ಆಡ್ತಾ ಇರಲಿಲ್ಲ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಸೊ ಇಟ್ಸ್ ಜಸ್ಟ್ ಅ ಸೋಲ್ ಜರ್ನಿ. ಆ್ಯಂಡ್ ನಾನು ಕಲ್ತಿರುವಂಥ ಪಾಠಗಳು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಇದೆ. ಆ್ಯಂಡ್ ಎಸ್, ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಅಂತ ನೀವೇನಾದರೂ ಅಂದ್ಕೊಂಡು ಮೂವ್ ಆನ್ ಆದರೆ ಡೆಫಿನೆಟ್ಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇನ್ನೂ ಬೆಟರ್ ಕ್ಲಾರಿಟಿ ನಿಮಗೇನಾದರೂ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಸೊ ದಟ್ ಇನ್ನೂ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.